ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಿವ ಸ್ಟೋರೀಸ್ಗೆ ಸ್ವಾಗತ. ನಾವಿವತ್ತು ಹೊಂಟಿದ್ದ ಬೆಂಗಳೂರಿಂದ 50 ಕಿಲೋಮೀಟರ್ ದೂರ ಇರೋ ಶಿವಗಂಗೆ ಬೆಟ್ಟಕ್ಕೆ. ಇದು ನೆಲಮಂಗಲ ತಾಲೂಕಿನ ಶಿವಗಂಗೆ ಗ್ರಾಮದಲ್ಲಿರುವ ಪವಿತ್ರವಾದ ಬೆಟ್ಟ. ಇದು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇದು ಸುಮಾರು 1368 ಮೀಟರ್ ಎತ್ತರ ಐತಿ, ಅಂದ್ರೆ 4488 ಅಡಿ ಎತ್ತರ ಐತಿ. ಅಲ್ಲಿಂದ ಹೆಂಗೆ ಕಾಣ್ತೈತಿ ಮತ್ತು ಅಲ್ಲಿನ ವಿಶೇಷತೆ ಏನಂತ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಬರ್ರಿ. ನನ್ನ ಕರ್ಕೊಂಡು ಹೋಗೋಕೆ ಗಾಡಿ ಮತ್ತು ಬಾಡಿ ಎರಡೂ ರೆಡಿ ಅದಾವ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಹೋಗಿದ ತಕ್ಷಣ ಎಲ್ಲ ಮೆಟ್ಟಲುಗಳು ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ವ. ಫಸ್ಟ್ ಸಿಕ್ಕಿದ್ದೆ ನಮಗೆ ಗಂಗಾಧರೇಶ್ವರ ದೇವರ ದರ್ಶನ. ಶಿವನ ಅನುಗ್ರಹ ತಗೊಂಡ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಹೋಗ್ತಾ ಸ್ಟೇಜ್ 1 ಒಳಗೆ ನಮಗೊಂದು ವ್ಯೂ ಪಾಯಿಂಟ್ ಸಿಕ್ತು. ನೋಡಕ್ಕೆ ಮಾತ್ರ ಮಸ್ತ್ ಇತ್ತ. ಹೆಂಗೈತೆ ಅಂತ ನೀವು ನೋಡ್ರಿ ಒಂದ್ಸಲ. ಹಂಗೆ ಮುಂದೆ ಬಂದು ನೋಡಿದ್ರೆ ಇಬ್ಬರು ಯೂತ್ ಐಕಾನ್ಸ ಕೈ ಒಳಗೆ ಕೋಲ್ ಇಟ್ಕೊಂಡು ಡೀಪಾಗಿ ಏನೋ ಡಿಸ್ಕಸ್ ಮಾಡತ್ತಿದ್ರ ಬೆಟ್ಟ ನೋಡ್ಕೊಂಡು. ನಾನು ಅದ ಬೆಟ್ಟನ ಗುರ್ರಾಸ್ಕೊಂಡು ಹೊಂಟಿದ್ದೆ. ಹೋಗ್ತಾ ದಾರಿ ಒಳಗೆ ಮಸ್ತ್ ಗಾಳಿ ಬೀಸಾತಿತ್ತು, ಮೋಡ ಕವಿತ ವಾತಾವರಣ ಇತ್ತು. ರಸ್ತೆ ಒಳಗೆ ದೊಡ್ಡ ಕಲ್ಲಿದ್ವು, ಎದಿ ಮ್ಯಾಗ ಬಿದ್ದವನ್ನ ಎದುರಿಗೆ ಸೈಡ್ ಹೊಂಟಿದ್ವಿ. ನಡ್ಕೊಂಡು ಕಾಣಿಸತ್ತವಂತ ಸೈಡ್ ಉಕ್ಕುಂತ ನೀರು ಕುಡಿಬೇಕಂತ ಅಂದ್ಕೊಂಡಿದ್ವಿ. ಆವಾಗ ಎಂಟ್ರಿ ಕೊಟ್ಟ ನಮ್ಮ ಬಾಸ್, ಲೇ ಹನುಮಂತಣ್ಣ, ಹೋಗ್ಲಿ ಬಿಡಿ ಕುಡಿಲಿ ಪಾಪ ಅಂತ ನೀರು ಕುಡಿಸಿದ್ರೆ ನಮ್ಮ ಹನುಮಂತಣ್ಣ ಏನೋ ಮಿಕ್ಸ್ ಮಾಡಿದೆ ಎದ್ರಲ್ಲಿ ಅನ್ಬೇಕಾ. ಆಮೇಲೆ ಕುಡಿಯೋದು ಬಿಟ್ಟು ಕುಡ್ದು ನಂಗೆ ತಲೆ ಸುತ್ತ ಬರ್ತೈತೆ ಅಂತ ಎದ್ದೋಗ್ಬೇಕಾ. ಮುಂದೆ ನಮಗೆ ಸಿಕ್ಕಿದ್ದ ಒಳಕಲ್ಲು ಪುಣ್ಯತೀರ್ಥ. ಬಂಡೆ ಒಳಗೆ ವರ್ಷ ಪೂರ್ತಿ ನೀರು ಇರ್ತೈತಂತ. ಅಲ್ಲಿ ಭಕ್ತರು ಆ ನೀರನ್ನು ಕುಡಿದು ತಲೆಗೆರ್ಚ್ಕೊಳ್ತಾರಂತ. ಹಂಗೆ ಆ ನೀರು ಒಬ್ಬೊಬ್ಬರಿಗೆ ಸಿಗೋದಿಲ್ಲ, ಬಟ್ ನಮಗೆ ಸಿಕ್ತ. ಅಲ್ಲಿಯ ಭಕ್ತರ ನಂಬಿಕೆ ಏನಂದ್ರೆ, ಮನಸ್ಸೊಳಗೆ ಏನಾದರೂ ಕೇಳ್ಕೊಂಡು ಒಳಗಡೆ ಕೈ ಹಾಕಿ ನೀರು ಸಿಕ್ಕರೆ ಅದಾಗುತ್ತೆ ಅಂತ, ಸಿಗಲಿಲ್ಲ ಅಂದರೆ ಆಗಲ್ಲ ಅಂತ. ಅಲ್ಲಿಂದ ಹೊರಗಡೆ ಬಂದು ನೋಡಿದ್ರೆ ನಮಗೊಂದು U&A ಗ್ಯಾಂಗ್ ಸಿಕ್ತ. ಫುಲ್ಲು ಜೋಶ್ ಒಳಗೆ ಮಜಾ ಮಾಡ್ಕೊಂಡಿದ್ರ. U&A ಗ್ಯಾಂಗ್ ಅಂದ್ರೆ ಅಂಕಲ್ ಆ್ಯಂಡ್ ಆಂಟೀಸ್. ಅವ್ರನ್ನ ನೋಡಿ ನಂಗೆ ಅನ್ಸಿದ್ದೇನಪ್ಪ ಅಂದ್ರೆ, ಈ ಏಜ್ ಒಳಗೆ BP, ಶುಗರ್, ಕಾಲು ನೋವು, ತಲೆನೋವು, ಕೆಮ್ಮು, ನೆಗಡಿ, ಜ್ವರ ಅಂತ ಹಾಸ್ಪಿಟ್ಲಿಗೆಲ್ಲ ಸುತ್ತಾಡೋ ಈ ಜನ್ರೇಷನ್ ಮಧ್ಯೆ ಅವ್ರು ಫುಲ್ ಬೆಟ್ಟನ ಹತ್ತಿ ಚಿಕ್ಕ ಮಕ್ಕಳ ಥರ ಎಂಜಾಯ್ ಮಾಡತ್ತಿದ್ರಲ್ಲ, ಹ್ಯಾಟ್ಸ್ ಆಫ್. ಆ್ಯಂಡ್ ನಿಮ್ಮ ಎನರ್ಜಿ ಮಾತ್ರ ಫುಲ್ ಬೆಂಕಿ ಅಂದ್ಕೊಳ್ರಿ. ನಮ್ಮ ಜನನ ಹಂಗೆ, ಎಲ್ಲೋದ್ರೂ ಇಂಥ ಪ್ರೇಮಿಗಳು ಇದ್ದೇ ಇರ್ತಾರೆ. ಪ್ರೀತಿ ಹೆಚ್ಚಾದ್ರೆ ಸಾಕು ಗೀಚ್ಕೊಂಡು ಕುಂದಿರ್ತಾರೆ. ನೋಡುವ ಪ್ರೇಮ, ನಿಮ್ಮ ನಂದೀಶನ ಸಾಹಸಗಳು. ಪ್ರೇಮ ಆ್ಯಂಡ್ ನಂದೀಶನ ಪ್ರೀತಿ ನೋಡೋಕ್ಕಾಗ್ಲಾರ್ದು ಮುಂದೆ ಬಂದ್ವಿ. ಆಗ ಶಿವ ಮತ್ತು ಪಾರ್ವತಿ ಪ್ರೀತಿ ನೋಡೋಕೆ ಸಿಕ್ತ. ಅವ್ರ ಆಶೀರ್ವಾದ ತೊಗೊಂಡ್ರಾಯ್ತಂತ ಅವ್ರ ಮುಂದೆ ಹೋಗಿ ನೋಡಿದ್ರೆ ಬೆಟ್ಟ ಹತ್ತಿ ಫುಲ್ ಸುಸ್ತಾಗಿತ್ತು. ಹಂಗೆ ಮುಂದೆ ನಡ್ಕೊಂಡು ಹೊಂಟಿದ್ವಿ. ಯಾವ ರೇಂಜಿಗೆ ಸುಸ್ತಾಗಿತ್ತಂದ್ರೆ ಫೋನೆಲ್ಲ ಉಲ್ಟಾ ಪಲ್ಟಾ ಹಿಡ್ಕೊಂಡ್ಬಿಟ್ಟೆ ನಾನು.
ಇಂತೂ ಫುಲ್ ಟಾಪಿಗೆ ಬಂದಿದ್ವಿ. ವ್ಯೂ ಮಾತ್ರ ಸಖತ್ತಾಗಿತ್ತು ನೋಡೋಕೆ. ಆದ್ರೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ನಮ್ಮ ಹನುಮಂತಣ್ಣಂದ ಫುಲ್ ರಾಯಬಾರಾಗಿತ್ತು. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಕಿತ್ಕೊಳ್ಳೋದು, ಬೆನ್ನ ಮೇಲೆ ಇರೋದೆಲ್ಲ ಮಾಡತ್ತಿತ್ತ. ಸೊ ಅದಕ್ಕೆ ಬೇಗ ಅಲ್ಲಿಂದ ಕೆಳಗಿಳಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅಂಡ ಬೀಗರು ಗಂಟು ಬಿದ್ದಾರಿ, ಈ ಚೋದಿ ಮಕ್ಕಳು ಚೊನದಾಗ ಚೋಳು ಬಿಟ್ಟಾರಿ. ಅಂಡ ಬೀಗರು ಗಂಟು ಬಿದ್ದಾರಿ, ಈ ಚೋದಿ ಮಕ್ಕಳು ಚೊನದಾಗ ಚೋಳು ಬಿಟ್ಟಾರಿ.